కిరణముల ఉదయాత్మునిగని అది పండిన తీయని పంటను కొడు సూర్యమండలము. ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ನಮ್ಮ ಲಾಗ್ಗೆ. ನಾವು ಇವತ್ತು ಹೋಗ್ತಾ ಇದ್ದೀವಿ ಆಂಜನೇಯನ ಜನ್ಮಸ್ಥಳ ಅಂದ್ರೆ ಅಂಜನಾದ್ರಿ ಬೆಟ್ಟಕ್ಕೆ. ಶನಿವಾರನೇ ಹೋಗ್ಬೇಕಂತಂದು ಬೆಳಗ್ಗೆ 2 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಹುಡುಗರೆಲ್ಲ ರೆಡಿ ಮಾಡಿಸಿ ನಾವು ಹೊರಡೋಷ್ಟರಲ್ಲಿ 3:30 ಆಗಿತ್ತು. ಬೆಳಗ್ಗೆ 7 ಗಂಟೆ ಆಗಿತ್ತು ನಾವು ಹೊಸಪೇಟೆ ಮುಟ್ಟೋಷ್ಟರಲ್ಲಿ. ನಮ್ಮ ಹುಡುಗ ಹೊಸಪೇಟೆ ಮುಟ್ಟೋಷ್ಟರಲ್ಲಿ ಮಲ್ಕೊಂಡ್ಬಿಟ್ಟನಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಇವನ್ ಕ್ಯಾತ ಎದಳ್ಸಲ ಅಂದ್ರೆ ಸ್ಮೈಲ್ ಕೊಡ್ತಾನೆ. ಹೊಸಪೇಟೆಯಿಂದ ಮುಂದೆ ಬಂದು ತಿಂಡಿ ತಗೊಂಡು ತಿಂಡಿ ತಿಂದ್ವಿ. ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅಂಜನಾದ್ರಿ ಕಡೆಗೆ. ಕೊನೆಗೂ ಅಂಜನಾದ್ರಿ ಮುಟ್ಟೇ ಬಿಟ್ವಿ. ಇದೇ ನೋಡ್ರಿ ಆಂಜನೇಯ ಜನ್ಮಸ್ಥಳ. ಅಲ್ಲಿ ಮೇಲ್ಗಡೆ ಹತ್ಬೇಕು ನಾವೀಗ. 575 ಮೆಟ್ಟಿಲುಗಳನ್ನು ಹೊಂದಿರುವ ಈ ಅಂಜನಾದ್ರಿ ಬೆಟ್ಟ ಆಂಜನೇಯನ ಜನ್ಮಸ್ಥಳ. ಅಲ್ಲಿಂದ ನಮ್ಮ ಮಿನಿ ಬಾಸ್ನ ದರ್ಶನ ಮಾಡಿಸ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕರುಣ ಕಹಾನಿ ಏಕ ಹೈ ಚಂದನ ಏಕ ಹೈ ಪಾನಿ. ರಾಮ ಸಿಯಾ ರಾಮ ಸಿಯಾ ರಾಮ ಜಯ ಜಯ ರಾಮ ಜಯ ಶ್ರೀರಾಮ್. ಇನ್ನು ಅರ್ಧ ಬೆಟ್ಟ ಅಷ್ಟೇ ಮುಟ್ಟಿದ್ದು, ಅಲ್ಲೇ ಸುಸ್ತಾಗ್ಬಿಟ್ಟಿದ್ರು ಹುಡುಗರೆಲ್ಲರೂ. ಮತ್ತೆ ಅವ್ರನ್ನ ಎನ್ಕರೇಜ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಬೆಟ್ಟ ಹತ್ತಕ್ಕೆ.